ಶಿವನ ಪರಿಚಯ. ಶಿವನವರು ಹಿಂದೂ ಧರ್ಮದ ಪ್ರಮುಖ ದೇವರುಗಳಲ್ಲಿ ಒಬ್ಬರು. ಅವರಿಗೆ ಮಹಾದೇವ, ಭೋಲೆನಾಥ, ಶಂಕರ, ನೇತ್ರತ್ರಯ ಎಂಬ ಬೇರೆ ಹೆಸರುಗಳಿವೆ. ಶಿವನು ತ್ರಿಮೂರ್ತಿಗಳಲ್ಲಿ ಒಬ್ಬನು ಮತ್ತು ಸೃಷ್ಟಿ, ಸ್ಥಿತಿ, ಲಯವನ್ನು ನಿಯಂತ್ರಿಸುವ ಮಹತ್ವದ ಶಕ್ತಿಯುಳ್ಳವನು. ಅವರ ಕಥೆಯು ಬಹಳ ವೈವಿಧ್ಯಮಯವಾಗಿದೆ. ಶಿವನ ಕುಟುಂಬ ಮತ್ತು ಗುಣಲಕ್ಷಣಗಳು. ಪಾರ್ವತಿಯು ಶಿವನ ಪತ್ನಿ. ಅವರು ಹೇಮವಂತನ ಮಗಳು. ಪಾರ್ವತಿ ಶಿವನನ್ನು ಕಠಿಣ ತಪಸ್ಸಿನಿಂದ ಪತಿ ಆಗಿಸಿಕೊಂಡರು. ಶಿವನು ತಾಂಡವ ನೃತ್ಯದಿಂದ ಸೃಷ್ಟಿ ಮತ್ತು ವಿನಾಶವನ್ನು ಸೂಚಿಸುತ್ತಾನೆ. ಗಂಗಾದೇವಿಯು ಶಿವನ ಜಟೆಯಲ್ಲಿ ವಾಸವಾಗಿದ್ದು ಪೃಥ್ವಿಗೆ ಧಾರಾಳವಾಗಿ ಹರಿದು ಬರುತ್ತಾಳೆ ಎಂಬ ಪುರಾಣವಿದೆ. ಶಿವನು ವಿಷನಾಶಕನಾಗಿ ನೀಲಕಂಠ ಎಂಬ ಹೆಸರಿಗೆ ಕಾರಣವಾದ ಕಥೆಯು ಪ್ರಸಿದ್ಧವಾಗಿದೆ. ಸಮುದ್ರ ಮಥನದಲ್ಲಿ ಉದ್ಭವಿಸಿದ ಹಾಲಾಹಲ ವಿಷವನ್ನು ಶಿವನು ಕುಡಿದು ಕಂಠದಲ್ಲಿ ಧರಿಸಿದರು. ಅವರ ಪುತ್ರ ಗಣೇಶ ಮತ್ತು ಕಾರ್ತಿಕೇಯರು ಕೂಡ ಬಹುಪ್ರಸಿದ್ಧರು. ಶಿವನ ಆರಾಧನೆ ಮತ್ತು ಸಂದೇಶ. ಶಿವನು ಭಕ್ತರಿಗೆ ಸದಾ ದಯಾಮಯ, ಸುಲಭವಾಗಿ ಪ್ರಸನ್ನಗೊಳ್ಳುವ ದೇವರು. ಸೋಮವಾರಗಳನ್ನು ಅವರ ಆರಾಧನೆಗೆ ವಿಶೇಷವಾಗಿ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಶಿವನ ಆರಾಧ್ಯತೆ, ತಪಸ್ಸು ಮತ್ತು ತಾಂಡವ ನೃತ್ಯವು ಭಕ್ತರಿಗೆ ಶಕ್ತಿ ಮತ್ತು ಶಾಂತಿಯ ಸಂದೇಶವನ್ನು ನೀಡುತ್ತದೆ.